ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕೊಡಿ ಹಬ್ಬಕ್ಕೆ ಹೊರಟಿತ್ತು. ನಾನು ಮತ್ತೆ ಅಪೂರ್ವ, ಹಾಯ್ ಹೇಳಿ, ಮತ್ತೆ ಶಿವ. ಇದಕ್ಕೊಂದು ನಾಚಿಕೆ ಇತ್ತು, ಒಂದು ಗೊಬ್ಬರ ಹೆಡ್ಗಿ, ಇನ್ನೆರಡು ಮಕ್ಕಳಿದ್ದು. ಅವೆರಡು ಇನ್ನು ಬಸ್ ಸ್ಟ್ಯಾಂಡಿಗೆ ಅಲ್ಲ ಹಾಲ್ಸಲ ಈ ಹೆಣ್ಣಿನ ಮನೆಗೆ ಹೋಗತ್ತಿಗೆ ನಾನು ಇವಳು ಕೋಟದಲ್ಲಿ 1 ಗಂಟೆ ಕಾದಿತ್ತು ಅವೆರಡು ಮಕ್ಕಳಿಗೋಸ್ಕರ. ಈಗ ಅವೆರಡು ಮಕ್ಕಳು ಕಾಯ್ತಿದ್ದು ನಮಗೋಸ್ಕರ. ಎಷ್ಟೊತ್ತು ಆಯ್ತನ್ ಗೊತ್ತಿಲ್ಲ. ಹೋಯ್ ಕಾಂಬ ಎಂತಲ್ಲ ಅಂತ ಹೇಳಿ. ಫೈನಲಿ ಗೈಸ್ ಬರ್ತಾ ಇದ್ರು. ರೋಡ್ ಕ್ರಾಸ್ ಮಾಡಿ ಬರ್ತಾ ಇದ್ರು ಗೈಸ್. ಬರ್ತಾ ಇದ್ರು ಕಣಿ. ಝೂಮ್ ಆಗ್ತದೆ. ಏನ್ ಮಿಡ್ಕತಾ ಬರ್ತಾ ಇದ್ರು. ಈಗ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಗೈಸ್. ವಿಷಯ ಅಂತಂತ ಹೇಳಿದ್ರೆ ಜಾಸ್ತಿ ಜನವೇ ಇಲ್ಲ ಗೈಸ್. ಯಾರು ಜಾಸ್ತಿ ಜನ ಬರ್ಲಿಲ್ಲಪ್ಪ ಕೊಡಿ ಹಬ್ಬಕ್ಕೆ. ಅದು ನಾವು ಬೆಳಿಗ್ಗೆ ಬಂದಿತ್ತಲ್ಲ, ಅದಕ್ಕೆ ಅನ್ಕಂತೆ ಕಾಂಬೈನ್ ಅಂತಲ್ಲ ಅಂತ ಹೇಳಿ. ಕಣಿ ಗೈಸ್, ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು. ಫುಲ್ ಎಲ್ಲ ಅಂಗಡಿನೆಲ್ಲ ತೋರಿಸ್ತಾ ಹೋಗ್ತಾ ಇದ್ವಿ ಕಣಿ. ನಂಗೆ ಮೈಕನ್ನು ಹಾಯ್ಕೊಂಡು ಮಾತಾಡಕ್ಕೆ ಕೇಂತಿತ್ತ ಇಲ್ಲಿ ಅಂತ ಹೇಳಿ ಗೊತ್ತಿಲ್ಲ ಗೈಸ್. ಈಗ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಒಳಗ್ ಹಪ್ಪಕ್ಕೆ ಆಗ್ತಾ ಇಲ್ಲೇ ಗೊತ್ತಿಲ್ಲ, ಬಟ್ ಹೊರಗಿಂದವರು ಕೈ ಮುಕ್ಕೊಂಡು ನಂಗೆ ಕೆರಿ ಕಂಬಕ್ಕೆ ಹೋಯ್ತು ಗೈಸ್. ಸೊ ಕೆರಿ ಕಂಬಕ್ಕೆ ಹೋಪ ಏನಂತೀಯ ನವ್ಯ? ಎಸ್, ಹಾಪ ಹಾಪ. ನವ್ಯ, ನೀ ಪ್ರತಿ ವರ್ಷ ಕೊಡಿ ಹಬ್ಬಕ್ಕೆ ಬರ್ತೀಯಾ? ಹೌದಾ, ಮತ್ತೆ ಮೈಕ್ ಇತ್ತಲ್ಲ ಏನಾದ್ರೆ ಮತ್ತೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಲೈಕ್ ಇತ್ತ ಅಥವಾ ಸ್ವಲ್ಪ ಬೋರ್ ಅನ್ಸ್ತಿತ್ತು. ಈ ವರ್ಷ ಅಷ್ಟು ಅಂಗಡಿ ಇಲ್ಲ ಅನ್ಸ್ತೈತ್. ನಂಗೆ ಕೊಡಿ ಹಬ್ಬ ತರ ಫೀಲೇ ಕೊಡ್ತಾ ಇಲ್ಲ, ಎಂತಕ್ಕಂತ ಗೊತ್ತಿಲ್ಲ. ನಿಮ್ಗೆಲ್ಲ ಹೆಂಗ್ ಅನ್ಸ್ತಿತ್ತು ಕೊಡಿ ಹಬ್ಬ? ರಾತ್ರಿ ಬರ್ಕಿದಿತ್ತ, ಬೆಳಗ್ಗೆ ಬಂದ್ ಕಪ್ ಮಾಡ್ತಾ. ಅಲ್ಲಿ ನಿಮ್ಮನೆ ಫುಲ್ ಪರ್ಮಿಷನ್ ಅಲ್ಲ ನೈಟ್? ನೈಟ್ ಬಿಡುದೇ ಇಲ್ಲ. ನಾನು ಹಗ್ಲಿಗೆ 6 ಗಂಟೆ ಕೆಳಗ್ ಹೋಗ್ಬಿಡುದಿಲ್ಲ. 6 ಗಂಟೆ ಮೇಲ್ ಹೊರೆ ಮನೆಗ್ ಸೇರ್ತಾನೆ. ಅದನ್ನೇ ಉಲ್ಟಾ ಮಾಡ್ಕಣಿ ಆಯ್ತಾ? ಯಾರು ಮೊಬೈಲ್ ಗಪಕ್ಕ ಕೈ ಹಾಕಿ ಮೊಬೈಲ್ ಕಸ್ಕೋತ್ರಂದು ಇನ್ನೊಂದ್ ಬದಿಗೆ ಹೆದರಿಕೆ ಆಗ್ತಿತ್ತು. ಫೋನ್ ಕಸ್ಕೋತ್ರ ಎಂತ ಗೊತ್ತಾ ಗೈಸ್, ನಾನು ಕೊಡಿ ಹಬ್ಬಕ್ಕೆ ಸ್ಟಾರ್ಟ್ ಮಾಡದ್ದೆ ಇಲ್ಲಿ ಡಿಗ್ರಿ ಕಾಲೇಜಿಗೆ ಸೇರ್ರ ಮೇಲೆ. ಸೊ ನಾನು ಇಲ್ಲಿ ಕೆರಿ ಹೆಂಗಿತ್ತು ಅಂತ ಹೇಳಿ ಒಂದ್ಸಲನೂ ಕಾಣಲೇ ಇಲ್ಲ. ಎಲ್ಲ ಹೇಳ್ತರು ಕಂಬಳ ಗೆದ್ದಿ ಅಷ್ಟೇ ದೊಡ್ಡಕ್ಕಿತ್ತಂತ ಹೇಳ್ತರು. ವಂಡರ್ ಕಂಬಳ ಗೆದ್ದಿ ಅಷ್ಟು ದೊಡ್ಡಕ್ಕಿತ್ತಂತ ಹೇಳ್ತರು. ಬನ್ನಿ ಇವತ್ತು ಕಾಂಬಕ್ ಹಬ್ಬ ಹೆಂಗಿತ್ತು ಅಂತ ಹೇಳಿ. ನಂಗೆ ಕೆರಿ ಇತ್ತಂತ ಹೇಳಿ ಗೊತ್ತಿದ್ದಿದ್, ಬಟ್ ಎಷ್ಟು ದೊಡ್ಡ ಕೆರಿ ಅಂತ ಹೇಳಿ ಗೊತ್ತಿರ್ಲಿಲ್ಲ. ಎಂತ ಸಕ್ಕತ್ತಿತ್ತಲ್ಲ ಗೈಸ್ ಕೆರಿ ಏನೇ. ಸೊ ಈಗ ನಾವು ಪಾಪ ಕೆರಿ ಹೋಗಕ್ಕೆ ಅದೇ ಹೊಸ ಮಕ್ಳು ಬಂದ್ರಲ್ಲ ಈಗ, ಅವ್ರ ಸುತ್ತಕ್ಕಿ ಚೊಲ್ಲುದಮ್ರ ಮತ್ತೆಂತಾರು ಹರಕೆ ಎಲ್ಲ ಇದ್ರೆ ಚೊಲ್ತಾರ. ನಾನು ರೀಲ್ಸ್ ಅಲ್ಲೇ ಕಂಡದ್ ನಿನ್ನೆ. ಓ ಮೈ ಗಾಡ್, ಎಂತ ಮಾತಾಡೋದು. ಈ ಮಕ್ಳು ಮೊದ್ಲೆಲ್ಲ ಗಮ್ಮತ್ ಮಾಡ್ತಿದ್ದೆ, ಈಗ ಎಂತದ್ದು ಮಾತಾಡೋದು ಅಂತ ಬಂದ್ರ ಅದ್ಕೆ ಪಲ್ಲವಿ ಹಾಕ್ತಿದಳಮ್ರ. ಅವ್ರು ಹೇಳ್ರ ನೀ ದುಡ್ಡು ಹಾಕ ದಪ್ಪ ಆತೇನ ಹೇಳಿ ಹೇಳ್ರ. ಅದಕ್ಕೆ ಪಲ್ಲವಿ ದುಡ್ಡು ಹಾಕ್ರ ದಪ್ಪ ಆತಳಮ್ರ. ಹಂಗಾರ ಅದಕ್ಕೆ ಹೇಳದ್ದ, ಕಪ್ಪಿದ್ಯಲ್ಲ ದುಡ್ಡು ಹಾಕ್ರ ಬಿಳಿ ಹತ್ತ ಕಾಂಬ ಅಂತ ಹೇಳದ್ದ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅದಕ್ಕೆ ಅಪೂರ್ವನು ಹಂಗೆ, ಅಪೂರ್ವಂದ ಸ್ವಲ್ಪ ಗೈಸ್. ಒಂದ್ ವಿಷಯದಾಗೆ ಅಪೂರ್ವ ಫುಲ್ ಶ್ರೀಮಂತರು ಗೈಸ್. ತರ ಡ್ರೆಸ್ ಹಾಕೊಂಡು ಫ್ಯಾಷನ್ ಮಾಡ್ತಾರೆ. ಆ ವಿಷಯದಾಗ ಕಾಮು ದುಡ್ಡು ಕೊಡುದಿಲ್ಲ. ಅವಳ ಹತ್ರ ಇತ್ತು ಇರ್ಲಿಯೋ ಸೆಕೆಂಡ್ರಿ ಗೈಸ್, ಬಟ್ ಮಿಡ್ಕೋಕ್ ಮಾತ್ರ ನಂಬರ್ 1 ಇದ್ದಾಳೆ ಅಪೂರ್ವ. Yes, you are right. ನಂಗೆ ಹಂಗಿನ್ ಬ್ಯಾಗ್ ಬೇಕು, ಬಟ್ ಕಂಪ್ನಿ ಬೇಕು.
ನಾ ಲೋಕಲ್ ಎಲ್ಲ ಯೂಸ್ ಮಾಡುದಿಲ್ಲ. ನೈಕಾ ಕಂಪ್ನಿ ಬೇಕು. और अभी तो रुको, क्लाइमैक्स अभी बाकी है. ರಿಚ್ ಕಿಡ್ ಅಂತ ಹೇಳಿ ₹1 ಇಲ್ಲ. ಮಾಮಂಗ್ ಕಾಲ್ ಮಾಡಿ ದುಡ್ಡು ಕಳ್ಸಿಗೆ ಅಂದಿದ್ರೆ ನಾನ್ ನಿಮ್ಗೆಲ್ಲರಿಗೂ ಒಂದ್ ಟಾಸ್ಕ್ ಕೊಡ್ತಾ ಇದ್ದೆ. ಎಂತ ಅಂತ ಹೇಳ್ರೆ, ಇಡೀ ಹಬ್ಬದ ಗುಡೆಗೆ ನೀವು ಮನೆಯವ್ರಿಗೆ ತಕ್ಕ ಹಾಪುದ್ ಬಿಟ್ಟು ಮತ್ತೆ ಗೇಮ್ಸ್ ಆಡೋದ್ ಬಿಟ್ಟು ₹100 ಖರ್ಚು ಮಾಡ್ಕಷ್ಟೇ. ಫಸ್ಟ್ ₹100 ನಮ್ಗೆ ಕೊಡ್, ನಮ್ಮ ಹತ್ರ ₹100 ಇಲ್ಲ. ಯಪ್ಪ ಗೈಸ್, ಮತ್ತೆ ರಿಚ್ ಕಿಡ್ ಅಂಬ್ರ ಗೈಸ್ ₹500 ಜುಜುಬಿ ಅಂದಿಕ್ಕೆ ಹೋಯ್ತು. ಅವಳು ₹50 ಮೇಲೆ ಓದ್ತಿಲ್ಲ, ಅದೇ ರಿಚ್ ಖರ್ಚು ಮಾಡ್ಕ ಫಸ್ಟ್ ₹100 ನೋಡ್ಕೊಡು. 3 ಜನಿಗೂ 3 ಜನ ಒಟ್ಟು ₹100. ಆ ನೀನ್ 100 300 ಒಬ್ರೊಬ್ರ 100 ಬರೀ ತಿಮ್ಮುದ? ಅಂದ್ರೆ ಮನೆಯವ್ರಿಗೆ ತಕೋ ಹಾಪು ಮುಖಗಳ ತರ ನಂಗ ಅನ್ಸ್ತಾ ಇಲ್ಲ ಆಕ್ಚುಲಿ. ಅಲ್ಲ ಬಿಡು. ಆರು ಹೇಳುದು ಮನೆಯವ್ರಿಗೆ ತಕೋ ಹಾಪು ಮುಖಗಳಾದ್ರೆ ಮನೆಯವ್ರಿಗೆ ತಕೋ ಹಾಪುದ್ ಬಿಟ್ಟು ₹100. ಆಡೋಕೋರ್ ₹100 ಪೂರ್ತಿ ಹೊತ್. ಸೊ ಆಟದ್ದು ಬಿಡ್ತಿದ್ದೆ. ಕಾಮ ಗೈಸ್ ಎಂತಲ್ಲ ತಕಂತ್ರ ಸಾಯಂಕಾಲ ಮನೆಯವ್ರ ಜೊತೆ ಬಂದ ಇದನ್ನೆಲ್ಲ ತಕೊಂಡ್ ಕಂದಳಿ ಇದ್ದೆ. ದುಡ್ಡೆಲ್ಲ ಹೊಡಿ ಮಾಡಿ ಹೋತೆ. ಸ್ಕೆಚ್ ಹಾಕಿ ಬೆಚ್ಚಿದೆ. ಈಗ ಯಾವ್ದೆಲ್ಲ ತಕೊಂಡ್ ಕಂದಳಿ. ನಂಗ್ ಹೊಸು ಹತ್ತಿದ್ ಸ್ವಲ್ಪ ಈಗ ಇನ್ನೊಂದ್ ಯಾವ್ದು ದಿಕ್ಕಿಗ್ ಬಂತ. ಇಲ್ಲಿ ಬರೀ ಗಾಡಿ ಹಿಂಡ್ ಬರ್ತಾ ಇತ್ತು. ನಾವ್ ಹೆಂಗ್ ಲಾಗ್ ಮಾಡುತ್ತೆ ನಂಗೆ ಎಂತ ಗೊತ್ತಿಲ್ಲ. ಇವಳು ಪರ್ಚೇಸ್ ಸ್ಟಾರ್ಟ್ ಮಾಡಿದಳು. ಇಲ್ಲ ಸ್ಟಾರ್ಟ್ ಮಾಡ್ಲಾ? ನಿನ್ನೀಗ ಬೆರ್ಸಿ ಹೊಡಿತೀನಿ. ಹೊಸು ಹತ್ತಂತೆ ಇನ್ನು ನಿನ್ನತ್ರ ಒಂದ್ ನಿಪ್ಪಲ್ ಬಾಟಲ್ ಇತ್ತಲ್ಲ. ಇದೆಷ್ಟ? ಒಂದು ₹50. ನವ್ಯ ಕ್ಲಾಸಲ್ಲಿ ಲೈಕ್ ಹತ್ತು. ಗೈಸ್ ನಂಗ್ ಬಾಟ್ಲಿ ಹುಡುಕ್ತಿದ್ದಾಳ ಕಣಿ. ನವ್ಯನ ಹತ್ರ ದೈಶಿ ಕೊಡು ಕೇಳಕ್ ಗೈಸ್. ನನ್ ಬಾಟ್ಲಿ ಅವಳೆ ಒಡೆದು ಹಾಕಿದಾಳ. ಫ್ರೆಂಡ್ಸ್ ಮುಂದಾರ, ಅವ್ರನ್ನ ಕರ್ಕೊಬತ್ತ ಗಾಡಿ. ಅಲ್ಕ ನಮ್ಮ ಅವಳ ಹತ್ರ ಇದನ್ನೇ ತೈಸಿ ಕೊಡು ಕೇಳ. ನವ್ಯನ ಹತ್ರ ನನ್ ಬಾಟ್ಲು ಒಡೆದು ಹಾಕದ ಅವಳೆ ಗೈಸ್. ಜೋರ್ ಬೈರದಿತ್ತು. ಸೊ ಗೈಸ್, ಇವರು ಲೈಮ್ ಸೋಡಾನ ಕುಡಿಯುವುದರ ಮೂಲಕ ಅವ್ರ ಖಾತೆನ ಓಪನ್ ಮಾಡ್ತಿದ್ರು. ₹100 ಖರ್ಚು ಮಾಡ್ತಾ ಇದ್ರು ಫಸ್ಟ್ ಟೈಮ್. 30 ಹೌದಮ್ ಆಗಣ ಅಂದಿಕ್ಕೆ ಹೋಯ್ತು ಗೈಸ್. ಈಗ ಎಲ್ಲರಿಂದ 30 ಕಟ್ಟಾಗಿ ₹70 ಉಳಿದಿತ್ತು ಗೈಸ್. ಇಲ್ಲಿ ಒಂದ್ ತಿಂಡಿ ಅಂಗಡಿ ಎಂತ ಇದಿಲ್ಲ ಗೈಸ್. ನಂಗೆ ಹುಸು ಹತ್ತಿದ್ ಸ್ವಲ್ಪ ಅಲ್ಲ. ಈ ಮಕ್ಕಳು ಸಿಕ್ಕದಕ್ಕೆಲ್ಲ ಹೊತ್ತಿದ್ದು ಒಂದು ತಕಂತಿಲ್ಲ ಮಣ್ಣಿಲ್ಲ. ನಂಗೆ ಈಗ ಒಂದ್ ಸಾಂಗ್ ನೆನ್ಪತ್ತಿತ್ತು ಗೈಸ್. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಆ ಸಾಂಗ್ ಗೈಸ್. ಪ್ಯಾಂಟ್ ಬೇಕಾ? ಹುಸು ಹತ್ತಿತ್ತು. ಈ ಮಕ್ಕಳು ಯಾರಿಗೂ ನನ್ ಹೊಟ್ಟಿದ್ ಚಿಂತೆನೆ ಇಲ್ಲ ಗೈಸ್. ನನ್ ಹೊಟ್ಟಿದ್ ಒಬ್ರಿಗೂ ಚಿಂತೆ ಇಲ್ಲ. ಇಲ್ಲಿ ಕಾಣಿ ಮತ್ತೊದ್ದಿ ಕಾರಿ ಬರ್ದಿದ್ದಕ್ಕೆ ಸುಮ್ನೆ ಬಿಟ್ಟು ಶೋಕಿ ಮಾಡೋದು. ಇವ್ ಎಂತ ತಕ್ಕಂತಿಲ್ಲ ಮಣ್ಣಿಲ್ಲ. ಈ ಗೊಂಬಿಗೆ 1250. ನಂಗಿದು ಪ್ರಾಕ್ಟೀಸ್ ಮಾಡೋಕತ್ತು. ಏನ್ ಪ್ರಾಕ್ಟೀಸ್? ನಾನ್ ಫ್ಯಾಷನ್ ಡಿಸೈನರ್ ಆತ್ನಲ್ಲ, ಅಂದ್ರೆ ಡ್ರೆಸ್ ಹೊಲ್ದದಕ್ಕೆ ಹಾಕೋಕತ್ತು ಸಣ್ಣ ಸಣ್ಣದಾರು. ನೀನೊಂದ್ ಕೆಲ್ಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಫ್ಯಾಷನ್ ಡಿಸೈನ್ ಮಾಡೋದು ಬಿಸಿ ಅಂತ ತಗೊಂಡು ಅದ ಮನೆಯವರ ಸಪೋರ್ಟ್ ಮಾಡ್ಲ ಅಷ್ಟೊತ್ತಿಗೆ, ಅದಕ್ಕೆ ತಕೊಂಡೆ. ಈಗ ನಂಗೆ ನನ್ನ ಡ್ರೀಮ್ ಪ್ರಕಾರ ಹೋಯ್ಕ್ ಅನ್ಸ್ತಿತ್ತು.
ಸೊ ಬಿಸಿ ಅಂದ್ರೆ ಅಷ್ಟೊತ್ತಿಗೆ ಅಷ್ಟು ಇದಿರ್ಲಿಲ್ಲ, ಮನೆಯವ್ರು ಹೇಳ್ದಂಗೆ ಗೊತ್ತಿರ್ಲಿಲ್ಲ. ಈಗಳು ಇಲ್ಲ, ಈಗ ತುಂಬಾ ಬುದ್ಧಿ ಇತ್ತು. ಈಗ ಫುಲ್ ಮೆಚೂರ್ಡ್ ಪರ್ಸನ್. ಯಾ ರಿಚ್ ಕಿಡ್ ಅಂತ ಹೇಳಿ ₹1 ಇಲ್ಲ. ಮಾಮಂಗ್ ಕಾಲ್ ಮಾಡಿ ದುಡ್ಡು ಕಳ್ಸಿಗೆ ಅಲ್ಲ, ಎಂತ ಒಂದ್ ಹಬ್ಬಕ್ ಬಂದಿದೆ ದುಡ್ಡಿದ್ರೆ ಕಳಿಸ್ತ್ಯಾ? ಅಲ್ಲ, ಎಂತ ಒಂದ್ ಹಬ್ಬಕ್ ಬಂದಿದೆ ದುಡ್ಡಿದ್ರೆ ಕಳಿಸ್ತ್ಯಾ? ಫೈನಲಿ ದುಡ್ಡು ಅರೇಂಜ್ ಆಯ್ತು. ಎಷ್ಟ್ ಕಳಿಸ್ತಾ ಗೊತ್ತಿಲ್ಲ, ಒಟ್ನಲ್ಲಿ ಕಳಿಸ್ತೀಯ ಅಂದ. ಗೈಸ್, ನಂದು ₹100 ₹20 ಉಳ್ದಿತ್ತಿನ್ನ. ಎಂಥದ್ದು, ಒಂದು ಫ್ರೆಶ್ ಲೈಮ್ ಕುಡ್ದೆ, ಆಮೇಲೆ ಇನ್ನೊಂದು ₹50 ಗೋಬಿ ತಿಂದೆ, ₹30 ಜ್ಯೂಸ, ₹20 ಗೋಬಿ, ಇನ್ನ ₹20 ಉಳ್ದಿತ್ತು. ನಿನ್ನ ಹತ್ರ ಎಷ್ಟು ರೂಪಾಯಿ ಉಳ್ದಿತ್ತ? ನಂದು ಲೆಮನ್ ಸೋಡಾ 30, ಗೋಬಿ 25. ಸೊ ಎಷ್ಟಾಯ್ತು? 30, 55, 45 ಉಳ್ದಿತ್ತು. ಸೇಮ್. ಗೈಸ್, ನನ್ ಹಿಂದ್ ಒಂದ್ ಅಂಕಲ್ ಇದ್ದೀರ್ ಗೈಸ್, ಬೈಕಿನಾಗ ಅವ್ರವ್ರ ಹೆಂಡತಿ ಬೈತಿದ್ರು, ಸಮ ಬೈತಿದ್ರು. ನೆಂತವ್ರು ತಕ್ಕಣಕ್ ಗೈಸ್, ಎಂತ ತಕ್ಕಂದಂತಾನೆ ಗೊತ್ತಿಲ್ಲ ನಂಗೆ. ನಾ ಈ ರೇಂಜಿಗೆ ಎಕ್ಸ್ಟ್ರೋವರ್ಟ್ ಹೇಗಳಾದಿ ಅಂತೇಳಿ ಗೊತ್ತಿಲ್ಲ. ಬಸ್ಸಿನಾಗೂ ಒಳ್ಳೆ ರಾಜಾರೋಷದಲ್ಲಿ ವಿಡಿಯೋ ಮಾಡ್ಕೊಂತ ಬಂದೆ. ಈಗ ಇಲ್ಲೂ ಅಷ್ಟೇ ಒಳ್ಳೆ ರಾಜಾರೋಷ ಮಾಡ್ತಾ ಇದ್ದೆ. ಲಾಸ್ಟ್ ಒಂದ್ ರೋಡ್ ಇತ್ತು ಗೈಸ್, ಆ ರೋಡಿಗೆ ಹೋಗಿ ಮನೆಗೆ ಹೋತು. ಹೇಳಿದಿಲ್ಲ ಗೈಸ್, ಒಳ್ಳೆ ಆಂಟೆನ ತರ ನಿಂತ್ಕೊಂಡಿರತ್ತೆ ಅಂತ ಹೇಳಿ, ಅದಕ್ಕೋಸ್ಕರ ಇದು ಬೆಸ್ಟ್ ಅಂತ ಅನ್ಕಂತೆ. ಈ ಮಕ್ಕಳು ಯಾವ್ದೋ ತಕೊಂಡ್ಬಂದು ಹ್ಯಾಂಡ್ ಮೇಡ್ ನೀರ್ ಹಾಕಿ ಊದುದಾ? ಎಲ್ಲ ಕಾಣ್ತಿದ್ರಲ್ಲ, ರೇಟ್ ಕೆಂಬಕ್ಕೂ ಓಡಿ ಹೋತ್ರ. ಈ ಹೆಣ್ಣಿನ ಕರ್ಕ ಬಂದ್ರೆ ಶಿವ ಹೇಳದ್ದ, ಅಲ್ಲಿ ನೀವ್ ಅಂಗಡಿ ಕಂಡ್ರಿ ಅಲ್ಲ, ಅಲ್ಲ ಗೇಮ್ಸ್ ಎಲ್ಲ ಆಡ್ಸ್ತಿದ್ರಲ್ಲ, ಆ ಅಂಗಡಿ ಕಂಡ್ರಂಬ್ರ ಪ್ರೈಸ್ ಎಲ್ಲ ಒಳ್ಳೆ ಇಟ್ಟಿರಂತ ಹೇಳ್ದೆ. ಎಂತ ಕೇಳಿ ಗೆದ್ರು ಅದೇ ಗೆಲ್ದಿರು ಅದೇ. ಗೆದ್ರು ಚಂಬೆ, ಗೆಲ್ದಿರು ಚಂಬೆ. ಅದ ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನ ಮನೆಯಲ್ಲಿ ತಿಂಡಿ ತಕೊಂಡ್ ಸೀದಾ ಮನೆಗೆ ಹೋಗ್ತೇನೆ. ನಂಗಂತೂ ಸಾಕಾಯ್ತು. ಬಟ್ ಲಾಗ್ ಮಾಡೋಕ್ ಮನ್ಸೇ ಆತ ಇಲ್ಲ ಗೈಸ್, ಒಂಥರ ಬೋರ್ ಆತಿತ್ತು ಗೈಸ್. ಎಲ್ಲ ಮಕ್ಕಳು ನನ್ ಬ್ಯಾಗಿಗೆ ತುಂಬಿ ಇಟ್ಟಿರ, ನಾನ್ ತಕೊಂಡ್ ಹೋದ್ರೆ ಎಂತ ತಪ್ಪ ಇಲ್ಲ ಅಂತ ಎಣ್ಸ್ಕಂತೆ. ಎಲ್ಲ ಅವ್ರ ನನ್ ಬ್ಯಾಗಿಗೆ ಹಾಕದೆಲ್ಲ ಇನ್ನ ₹15 ಉಳ್ದಿದೆ ಅಷ್ಟೇ. 15 ಅದೇ ಎಂತ ತಕೊಂಡ್ 15 ಕಾಂಬ. ಇನ್ನು ₹10 ಅಂತ ಸಿಕ್ಕ ತಕೊಂಡ್. ಅಲ್ಲ ಗೈಸ್, ನಮ್ಮ ಹತ್ರ ನಾವು ಮನಿಗ್ ಹೊತ್ ಅಂತ ಹೇಳಿ ಇಲ್ಲೊಂದ್ ಅಂಗಡಿ ಓಪನ್ ಮಾಡ್ಕೊಂಡಿರ್ತೀರಿ ಕಣಿ. ಪಲ್ಲಿನ ಸತ್ಯ ನೀನೊಂದ್ ಅಂಗಡಿ ಓಪನ್ ಮಾಡೋದನ್ನ ಎಣ್ಸಿದಿದೆ. నువ్వే ನೀನೆಂತ ಬೇಜಾರಿದ್ದೆ. ಈಗ ಮನೆಗೆ ಹೊರಟಿದ್ದೆ, ಹಬ್ಬ ಎಲ್ಲ ಮುಗಿಸ್ಕೊಂಡು. ಈ ಹೆಣ್ಣು ಒಂದು ವಿಡಿಯೋ ತೆಗೋತಿಗೂ ಕ್ಯಾಮರಾ ಕಾಣ್ತಿದ್ದಾಗ ಆಮೇಲೆ ಸಾಮಾನ್ ಇಲ್ಲ, ಡಿಲೀಟ್ ಮಾಡೋ. ಈಗ ಮನೆಗೆ ಹೊರಟಿದ್ದು ವಿಡಿಯೋ ಎಲ್ಲ ಮಾಡಿದ್ದು. ಲೈಕ್ ಗೊತ್ತಿಲ್ಲ, ಅದೇ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮೈಕ್ ಮಂಡಿ ಉದುರಿಸ್ಕೊ ಬಂದಿದ್ದಾಳ ಹಬ್ಬದ ಕೂಡೆಗೆ. ನಂಗೆ ಇಷ್ಟ ಹೇಳಿದ್ರೆ ಇಲ್ಲ, ನೀನೇ ಮಾಡ್ತೇನೆ. ಉದುರಿಸ್ಕೊ ಬಂದಿದ್ದಾಳ. ಈಗ ಇದು ಮಾತ್ರ ಇತ್ತು ಅಷ್ಟೇ. ಬೈ ಗೈಸ್.